ಅಯ್ಯೋ ರೀ, ಕೈ ಯಾಕ್ರಿ ಈ ರೀತಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರಿ? ಅಯ್ಯೋ ಸಾರಿ ಮಧು, ಜೋರಾಗಿ ಹಿಡ್ಕೊಂಡ್ಬಿಟ್ನ. ಅಲ್ಲ, ನಾನು ಹಿಡ್ಕೊಂಡದ್ದು ಹಗರಗನ್ನ. ಏನಾಯ್ತು? ಕೈ ತೋರಿಸೋ ಸ್ವಲ್ಪ ನಿಂದು. ಅಯ್ಯೋ ಏನೂ ಆಗಿಲ್ಲ ರೀ, ಅದು ಬಡಿಯ ಸ್ವಲ್ಪ ಚೂ ಮುರಿದಿತ್ತು. ನೀವು ಹಿಡ್ಕೊಂಡ ತಕ್ಷಣ ಅದು ಕೈ ಚುಚ್ಚಿದಂಗೆ ಆಯಿತು ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ಏನಿಲ್ಲ ರೀ. ಸರಿ, ನಾನು ಬಟ್ಟೆ ಚೇಂಜ್ ಮಾಡಿ ಎಲ್ಲ ಕೆಲಸನ ಮಾಡಬೇಕು. ಮತ್ತು ಅತ್ತೆಗೆ ಗೊತ್ತಾದ್ರೆ ಸುಮ್ಮನೆ ಬೈತಾರ. ಹೊತ್ತನೂ ಆಗೈತಿ. ಇವಾಗೇನು ನಿನ್ನ ಕೈ ತೋರಿಸ್ತೀಯೋ ಇಲ್ವೋ? ಏನಾಗಿದೆ ಅಂತ ತೋರಿಸು. ಅಯ್ಯೋ, ನಿಮ್ಗೆ ಹೇಳಿದ್ರೆ ಅರ್ಥನ ಆಗಂಗಿಲ್ಲೇನು? ಏನಾಗಿಲ್ಲ ಅಂತನ ಮತ್ತೆ ತೋರಿಸ್ ಅಂತಾರಿ. ನೋಡ್ರಿ, ನನಗೇನಾಗಿಲ್ಲ. ನೀವು ಸುಮ್ಮನೆ ಹೋಗ್ರಿ, ಏನಾರ ಕೆಲಸ ಇದ್ರೆ ಮಾಡ್ಕೊಳ್ಳೋಗ್ರಿ. ನನಗೆ ಇವತ್ತು ನೀವು ಹೊರಗಡೆ ಕರ್ಕೊಂಡು ಹೋಗಿ ಬಂದಿದ್ದಕ್ಕೆ ಭಾಳ ಖುಷಿ ಆತ್ರಿ. ನಮ್ಮ ಅಪ್ಪ ಅಮ್ಮನ ನೋಡಿದಂಗೂ ಆಗ್ತದಂತ ಅಂದ್ಕೊಂಡಿದ್ನಿ. ಆದ್ರೆ ಅಪ್ಪ ಅಮ್ಮನ ನೋಡೋಕೆ ಆಗಲಿಲ್ಲ. ಅವ್ರು ಎಲ್ಲಿ ಹೋಗಿದ್ರೋ ಏನೋ, ಇಬ್ಬರು ಸೇರಿ ಹೋಗಿದ್ದಾರೆ. ಎಲ್ಲ ಒಂದು ಮಾತ್ರ ನನಗೆ ತಿಳಿಸಿ ಹೋಗ್ಬೇಕಾ ಇಲ್ಲ? ಅಲ್ಲಿವರೆಗೂ ಹೋಗಿ ಅಡ್ಡಾಡ್ಕೊಂಡು ಬಂದಂಗಾಯ್ತು. ಇರಲಿ ಬಿಡು, ನಿಮ್ಮ ಜೊತೆ ಹೊತ್ತು ಕಳೆದಂಗೂ ಆಯಿತು. ಓ, ಏನೋ ಹೇಳಿ ನನ್ನ ಮರೆಸ್ಬೇಕು ಅನ್ನಕತ್ತಿದೆಯಲ್ಲ, ನಾ ಮರೆಯಂಗಿಲ್ಲ. ಈಗ ನೀನು ಏನಾಯ್ತು ಅಂತ ಹೇಳ್ತೀಯೋ ಇಲ್ಲೋ, ನಿನ್ನ ಕೈ ತೋರಿಸ್ತೀಯೋ ಅಲ್ಲ, ನೀನು ಅಷ್ಟೇ ಹೇಳು. ಅಯ್ಯೋ ರೀ, ನಿಮ್ಗೆ ಹುಚ್ಚಿಗೆ ಹೇಳಿದ್ದೇನ? ಏನಾಗಿಲ್ಲ ಅಂತೀನಿ ಮತ್ತು ಹಂಗ ಅಂತಾರಲ್ಲ. ಅಯ್ಯೋ ಶಿವನ, ನಾ ಕೈ ಏನಾರ ಸುಟ್ಟಿದ್ದ ನನ್ನ ಮಗ ನೋಡ್ತಾನೇನ? ನೋಡಿ ಮತ್ತೆ ಅದು ದೊಡ್ಡ ಜಗಳ ಆಗ್ತತನ. ಅದು ಎಷ್ಟು ಬೇಡ ಬೇಡ ಅಂದ್ರೂ ನನ್ನ ಮಗ ನೋಡ್ತಾನಲ್ಲ. ಇದು ಹೆಂಗಾರ ಮಾಡಿ ಬೇರೆ ಮಾಡ್ಬೇಕಲ್ಲ. ತಡಿ ಮಾಡ್ತಾನೆ. ನಾ ಹೋಗಿ ಬಂದ್ರೇನು? ಏನು ಇಷ್ಟೊತ್ತಿಗೆ ಬರೋದು? ಹೊರ ಎಲ್ಲ ಯಾರು ಮಾಡ್ತಾರೆ? ನೀನು ಇಷ್ಟೊತ್ತಿಗೆ ಬಂದುಬಿಟ್ರೆ ನಾವೇನು ಉಪವಾಸ ಇರ್ಬೇಕೇನು? ನೀ ಎಲ್ಲ ಹೊರ ಅಡ್ಡಾಡಿ ಗಂಡನ ಜೊತೆ ತಿಂದು ಬಂದ್ಬಿಡು. ನಮ್ಮ ಮನೆಯಾಗಿಲ್ಲಿ ಉಪವಾಸ ಆಯ್ತು, ಗಂಡ ಹೆಂಡತಿ ಮಗಳು. ಅಯ್ಯೋ, ಹಂಗೆ ಕಂತೀಬೇಯವ್ವ. ಈಗಾರ ಬಂದವು, ಇನ್ನೂ ಒಳಗೂ ಬಂದಿಲ್ಲ. ನಾವು ಇನ್ನೂ ಇಲ್ಲೇ ಹಾಲ್ನಾಗ ಅದು, ಇನ್ನೂ ಇಲ್ಲಿ ಬಂದಿಲ್ಲ. ನೀನು ಹಿಂಗೆ ಅನ್ನಕತ್ತಿಯಲ್ಲ, ಯಾಕೆ ಬೇ, ಏನಾಯ್ತು? ಹಾಂ, ಏನಾಕತಿ? ಹಾಂ, ಅಡಿ ಇಲ್ಲ, ಏನು ಹಂಚಲಿಲ್ಲ ಮನ್ಯಾಗ. ಹಾಂ, ಮಾಡಕ್ಕೆ ಮಾಡೋದು ಬಿಟ್ಟು ಹರಗೆಡ್ಕೊಂತ ಕರ್ಕೊಂಡು ಹೋಗ್ಬಿಟ್ರೆ ಮನ್ಯಾಗ ಯಾರು ಮಾಡ್ತಾರಪ್ಪ? ಏನು ನಾವು ಮಾಡ್ಕೊಂಡು ಸಾಯ್ಬೇಕೇನು? ವಯಸ್ಸಾದ್ರೂ ಮತ್ತೆ ಮದುವೆ ಯಾಕೆ ಮಾಡ್ಕೋಬೇಕು? ನಾವು ತೋರಿಸಿದ ಹುಡುಗಿ ಮದುವೆ ಆಗಿದ್ರೆ ನಮ್ಗೆ ಮಾಡಿ ಹಾಕ್ತಿದ್ಲು. ನೀನು ಬೇಕಾದಕ್ಕೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ರೆ ಮತ್ತೆ ನಮಗೆ ಮಾಡಿ ಹಾಕೋರು ಯಾರ? ನೀನು ಮದುವೆ ಆದ್ರೂ ನಾವು ಮಾಡ್ಕೊತಿರ್ಬೇಕೇನು ಮತ್ತೆ? ಇಲ್ಲ ಅತ್ತಿ, ಈಗ ಹೋದಿಗೆ ಈ ಅರ್ವಿ ಬೀಚೆ ಅಡುಗೆ ಮಾಡ್ತಾನೆ ರೀ. ನೀನು ಅರ್ವಿ ಬೀಚೆ, ನೀನು ಅರ್ವಿ ಹಾಕೊಂಡು ಬಂದು ಅಡುಗೆ ಮಾಡೋರಾಗ ನಮ್ಮ ಹೊಟ್ಟಿ ಇಲ್ಲಿ ನಾವು ಹಸ್ಕೊಂಡು ಸಾಯ್ಬೇಕಾಕತ್ತೆ. ಮೊದಲು ಹೋಗಿ ಅಡುಗೆ ಮಾಡೋದು, ಆಮೇಲೆ ಹೋಗಿ ಕಳಿ ಅಂತ. ಈಗೇನು ಅರ್ಜೆಂಟ್ ಐತೆ ಹೋಗಿ ಕಳಿದು. ಏನು ಭಾಳ ಚಂದಂದು ಒಂದು 30-40 ಸಾವಿರ ರೂಪಾಯಿ ಸೀರೆ ಉಟ್ಕೊಂಡಿದ್ದೀನಿ ನೋಡು. ಪಳ 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 ಅಂತ ಹೊಳಿಯಾಕತ್ತದ. ಮತ್ತು ಹೊಲಸಾದ್ರೆ ಏನು ಮಾಡೋದು? 100 ರೂಪಾಯಿ ಸೀರೆ ಸೀರೆ ಇಲ್ಲ, ಅದನ್ನ ಉಟ್ಕೊಂಡು ಇಷ್ಟು ದಿಮಾಕ್ ಬೇರೆ ಹಾಕಿದ್ರು. ಹೋಗು, ಮೊದಲು ಹೋಗಿ ಅಡುಗೆ ಮಾಡೋ, ಹೋಗು. ಒಂದಿಂದ ಆಮೇಲೆ ನೋಡುವಂತೆ. ಸರಿ ಅತ್ತಿ, ಇವಾಗ ಹೋಗಿ ಅಡುಗೆ ಮಾಡ್ತಾನೆ. ಏನು ಮಾಡ್ರಿ ಅತ್ತಿ ಅಡುಗೆ? ನೀ ಏನು ತಿಂದು ಬಂದು ಹೊರಗೆ? ಏನು ತಿಂದು ಬಂದು? ಕಮ್ಮ ತಿಂದು ಬಂದೇನ? ಅದಕ್ಕೆ ಹೊಟ್ಟೆ ಹಸ್ತಿಲ್ಲ ಅನ್ಸತಿ ಅಲ್ಲ? ಯವ್ವ, ಹೊರಗಡೆ ಹೋಗಿದ್ದು, ಅಡ್ಡಾಡಿದು, ಅದು ಇದು ನೋಡಿದು. ಸ್ವಲ್ಪ ಹೊತ್ತ ನಮ್ಮ ದೋಸ್ತು ನಮ್ಮ ಮನೆಗೆ ಹೋಗಿದ್ದು. ಅಲ್ಲಿ ಪಾರ್ಟಿ ಇತ್ತು. ಪಾರ್ಟಿ ಅಂದ್ರೆ ಅದು ಗೆಟ್ ಟುಗೆದರ್ ಪಾರ್ಟಿ ಟೈಪ್ ಇಟ್ಕೊಂಡಿದ್ರು ಅವರು. ಅಲ್ಲಿ ಏನು ಸ್ನ್ಯಾಕ್ಸ್ ಇತ್ತು, ತಿಂದು ಬಂದು. ಗೋಬಿ ಮಂಚೂರಿ ಇಂಥದ್ದು ಇತ್ತು, ಕಚೋರಿ ಅದು. ಅದನ್ನು ತಿಂದು ಬಂದವು. ಏನು ನಾವು ಆಕಿನ ಹೊರಗೆ ಕರ್ಕೊಂಡು ಹೋಟೆಲ್ ಕರ್ಕೊಂಡು ಹೋಗಿ ಊಟ ಮಾಡಿಸ್ಕೊಂಡು ಬಂದಾರಂಗ ಯಾಕೆ ಮಾತಾಡ್ತೀವಿ? ಹಾಂ, ಯಾಕೆ ಆಕಿ ಮ್ಯಾಲೆ ನಿನಗೆ ಇಷ್ಟು ಸಿಟ್ಟ? ಹೌದಲ್ಲ ಬಡ್ಯ, ನನಗೆ ಸಿಟ್ಟೈತೆ ಆಕಿ ಮ್ಯಾಲೆ. ಆದ್ರೆ ಆಕಿ ಮ್ಯಾಲೆ ನನಗೆ ಮೊದಲು ಸಿಟ್ಟಿರಲಿಲ್ಲ. ನೀನು ಯಾವಾಗ ಆಕಿನ ಮದುವೆ ಆಗಿಲ್ಲ, ಆಕಿ ಮ್ಯಾಲೆ ನನಗೆ ಅವಾಗ ಸಿಟ್ಟು ಹೆಚ್ಚಾಯ್ತು. ನಾನು ಆಕಿ ನೀನು ಸಿಟ್ಟು ಮಾಡೋಕೆ ನಾನು ಮನೇನ ಹಾಕಿದ್ಲೆ, ಯಾರಾಕಿದ್ಲಕ್ಕೆ? ಯಾಕೆ ಯಾರಂತ ನನಗೆ ಗೊತ್ತಿರಾಕಿಲ್ಲ. ಆದ್ರೆ ನೀನು ಹೋಗಿ ಆಕಿನ ಮದುವೆ ಆಗಿದ್ದಿಲ್ಲ, ಅದಕ್ಕೆ ನನಗೆ ಆಕಿ ಮ್ಯಾಲೆ ಸಿಟ್ಟು. ಹಾಂ, ಈಗ ಹೋಗಿ ನೀನು ಅಡುಗೆ ಮಾಡೋದು ಏನಿಲ್ಲ, ಮಾತ್ರ ನೀನು ಕೇಳಿಸ್ಕೊಂತ ನಿಂದಿರ್ತೇನೆ. ಹಾಡಿಬಿಟ್ಟು ನಾ ಈಗ ಹೋಗು. ಆಯ್ತು ಅತ್ತಿ, ಇವಾಗ ಹೋಗ್ತೇನೆ ರೀ. ಈಗೇನು ಮಾಡ್ರಿ ಅತ್ತಿ? ರೊಟ್ಟಿ ಮಾಡ್ರ ಅಥವಾ ಏನು ಮಾಡಲಿ ಹೇಳ್ರಿ, ಅದನ್ನ ಮಾಡ್ತೇನೆ. ಈಗ ರೊಟ್ಟಿ ಮಾಡ್ಕೊತ ಕುಂತ್ರೆ ತಾಸು ಗಂಟೆ ಆಕತಿ. ನಮಗೆ ಒಂದಿಟ್ಟು ತಿನ್ನಾಕ ಉಪ್ಪಿಟ್ಟು ಮಾಡ, ಆಮೇಲೆ ರೊಟ್ಟಿ ಮಾಡು, ಪಲ್ಯ ಮಾಡಿ ಆಡ್ತಾರದ್ದು. ಆಯ್ತು ರತ್ತಿ, 10 ನಿಮಿಷನಾಗ ನಿಮ್ಗೆ ಅಡುಗೆ ಮಾಡಿ ಉಪ್ಪಿಟ್ಟು ಮಾಡಿ ಕೊಡ್ತಾನೆ. ಆಮೇಲೆ ರೊಟ್ಟಿ ಮಾಡ್ತಾನೆ, 2 ಥರ ಕೈ ಪಲ್ಯ ಮಾಡ್ತೇನೆ ರೀ. ಸರಿ ರತ್ತಿ. ನೋಡಲ್ಲ, ಈಗ ಹೇಳ್ತೇನೆ ನಾನು, ಆಕಿನ ತೆರಿ ಮೇಲೆ ಕುಂದ್ರಿಸ್ಕೋಬೇಡ. ತೆರಿ ಮೇಲೆ ಕುಂದ್ರಿಸ್ಕೊಂಡು ನಾಳೆ ನೀನು ತೆಲಿ ಮೇಲೆ ತಂಬಿಗೆ ಇಟ್ಟು ಮತ್ತೆ ಯಾವಂದ್ರ ಜೊತೆ ಓಡಿ ಹೋಗ್ತಾಳೆ ಆಕಿ. ಈಗ ಯಾವನು ಬಿಟ್ಟ ಇವನಿನ ಜೊತೆ ಬಂದಾಳೆ, ನೀನು ಬಿಟ್ಟ ಇನ್ಯಾವಂದ್ರ ಜೊತೆ ಓಡಿ ಹೋಗ್ತಾಳೆ. ಯವ್ವ, ಏನು ಮಾತಾಡತ್ತೀವಿ ನೀನು? ನಿನಗೇನು ಹುಚ್ಚಿಗೆ ಹಿಡ್ದತ್ತೇನ? ಅಲ್ಲ, ನನ್ನ ಹೆಂಡತಿಗೆ ನನ್ನ ಮುಂದೆ ನಾನು ಹೆಂಗೆ ಮಾತಾಡ್ತೀವಿ ನೀನು? ಹೆಂಗಾದ್ರೂ ಮನಸ್ಸು ಬರ್ತೈತಿ ನಿನಗೆ? ಹಾಂ, ಹೆಂಗಾದ್ರೂ ಮನಸ್ಸು ಬರ್ತೈತಿ ಅಂದ್ರೆ ನಿನಗೆ? ನನ್ನ ಹೆಂಡ್ತಿನ ಬ್ಯಾರೆದವನ ಜೊತೆ ಹೋಗ್ಕಾಳ ಅಂತ ಹೇಳ್ತೀಯಲ್ಲ ಯವ್ವ, ನೀನು ಇಷ್ಟು ಕೆಟ್ಟ ಮನಸ್ಸು ಇರ್ತದಂತ ನಾನು ಅನ್ಕೊಂಡಿರ್ಕಿರ್ಬೇ ನಿಂದು. ಇಂಥ ದೊಡ್ಡ ಕೆಟ್ಟ ಮನಸ್ಸು ಐತಂತ ನಾನು ಅನ್ಕೊಂಡಿರ್ಕಿಲ್ಲ ನಿಂದು. ನನಗೆ ವಾಪಸ್ ಮಾತಾಡೋ ಅಷ್ಟು ಮುಂದುವರೆದ್ಬಿಟ್ಟೆ ನೀನು. ನಾನು ನಿನಗೇನು ವಾಪಸ್ ಮಾತಾಡ್ಸಕ್ಕಿಲ್ಲ. ನೀನು ನನ್ನ ಹೆಂಡ್ತಿಗೆ ಹಂಗಂತ ಅಂದ್ರೆ ಅದು ನನಗೆ ಸಿಟ್ಟು ಬರಂಗಿಲ್ಲೇನು? ಹಾಂ, ಅಕ್ಕಿ ನೀನು ಮಗಳು ಅನ್ಕೋಬೇಕು. ನೀನು ಮಗಳು ಅಂತ ಅನ್ಕೊಂಡ್ರೆ ಅಕ್ಕಿ ಎಷ್ಟೆಲ್ಲ ಮಾಡ್ತಾಳೆ ಗೊತ್ತೈತೇನ? ಆದ್ರೆ ನೀನು ಈ ರೀತಿ ಎಲ್ಲ ಮಾತಾಡಕತ್ತಿಲ್ಲ. ಹೆಂಗಾದ್ರೂ ಮನಸ್ಸು ಬರ್ತೈತಿ ನಿನಗೆ? ಹೆಂಗೆ ಮನಸ್ಸು ಬರ್ತೈತಿ ಅಂತ? ಪಾಪ ನೀ ಹೇಳ್ಕೊಡ್ದ ಬೈಕೊಂತ ಬೈದ್ರೂ ಸುಮ್ಮನೆ ಹೂರೆತ್ತಿ ಅಂತೇಳಿ ಅಡುಗೆ ಮಾಡಕ್ಕೆ ಹೋದ್ಲಕ್ಕಿ. ಆಕಿ ನನ್ನ ಹೆಂಡ್ತಿ. ಆಕಿ ಅವನ ಜೊತೆ ಓಡ್ ಹೋಗಕ್ಕೆ ಬಂದಿಲ್ಲ, ಇಲ್ಲಿ ನನ್ನ ಜೊತೆ ಸಂಸಾರ ಮಾಡಕ್ಕೆ ಬಂದಾಳ. ಇನ್ನೊಂದ್ಸರಿ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿರ್ಬೇಕು, ನೆನಪಿಟ್ಕೊ. ಮನೆಗೆ ಬಂದ್ರೆ ನೀನೊಂದು ಕಿರಿಕಿರಿ ನೋಡಿ ನನಗೆ. ಛೇ, ಅಯ್ಯೋ 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 ಅಯ್ಯೋ, ಇವನು ನನ್ನ ಮಗನ
ನನ್ನ ಮಗ ಆಕಿನ ಸಲುವಾಗಿ ನನ್ನ ಮ್ಯಾಲನೇ ಇಷ್ಟು ಎಗರಿ ಬಿದ್ದು ನಾನು ಇದನ್ನ ಹಿಂಗೆ ಬಿಟ್ರೆ ಸರಿ ಹೋಗಂಗಿಲ್ಲ. ಇದಕ್ಕೆ ನಾನು ಒಂದು ಗತಿ ಕಾಣಿಸ್ಲೇಬೇಕು. ಏನು ಮಾಡಲಿ ನಾನು? ನನಗಂತೂ ಸಾಕಾಗಿ ಹೋಗೈತಿ. ಏನು ಮಾಡ್ಬೇಕಂತ ತಿಳಿದಂಗಾಗೈತಿ. ಅಲ್ಲ ಯಾಕೆ ನನ್ನ ಮಗ ಈ ಪರಿಯಕ್ಕೆ ಹಚ್ಕೊಂಡು ಬಿಟ್ಟಾನು ಅಂಥದ್ದು ಏನೈತಿ ಅಂತೇಕ ಅಕ್ಕಿ ಏನಾರು ಮಾಡಿಸಾಳ ಏನೋ ಮತ್ತು ಮುಳಾಗ್ತಾವೆ. ಈಗ ಅವ ಹೆಂಗೆ ಹೋಗ್ಯಾನೋ ಈಗ ಒಂದು ಗತಿ ಕಾಣಿಸ್ತಾನಕಿ ಹಲ್ಕಟ್ ಮುಳಾಗ ಓರ್ ಹಲ್ಕಟ್ ನಾಯಿಗೆ. ಯಾಕೆ ಅತ್ತಿರ ನನ್ನ ಕಂಡ್ರೆ ಹಿಂಗೆಲ್ಲ ಆಡ್ತಾರೋ? ನಾನು ಎಷ್ಟು ಕೆಲಸ ಮಾಡ್ತೇನಂದ್ರೂ ಮತ್ತು ನನ್ನ ಮೇಲೆ ಸಿಡಿ ಅಂತಾರು. ನಾನೇನು ಮಾಡೀನಂತದ? ನಾನೇನು ಮಾಡೀನಿ? ನನಗೆ ಒಬ್ಬರಾದರೂ ನನಗೆ ಆಗ್ತಿರೋರು ಇರ್ತಾರಲ್ಲ. ಅಲ್ಲಿ ಮದುವೆ ಆಗಿ ಹೋಗಿದ್ರೆ ಗಂಡ ಕಾಟ ಕೊಡ್ತಿದ್ದ, ಅತ್ತೆ ಕಾಟ ಕೊಡ್ತಿದ್ಲು. ಇಲ್ಲಿ ಮದುವೆಗೆ ಬಂದ್ರೆ ಗಂಡ ದೇವ್ರಂಗದಾನ. ಆದ್ರೆ ಅಕ್ಕಿ ಒಳ್ಳೆಕೆನ. ಆದ್ರೆ ನಾನು ಅಲ್ಲಿ ಮದುವೆಯಾಗಿ ಹೋಗಿದ್ನಲ್ಲ ಅನ್ನೋ ಒಂದು ಕಾರಣಕ್ಕೆ ನನ್ನ ಮ್ಯಾಗ ಈ ರೀತಿ ಸೇಡ್ ತೀರಿಸ್ಕೊಳತ್ತಾರ. ನಾನೇನು ಮಾಡೇನಿ ಅಂತ ಪಾಪ, ನಾನೇನು ಮಾಡೇನಿ ದೇವ್ರೆ? ದನ ಕಾಯಕನ ನೀನು ಸಗಣಿ ಬೆಳೆಯಕ್ಕೆ ಬಂದಿಲ್ಲ? ನಿನಗೇನು ಹೇಳಿದ್ ನಾನು? ಅಡುಗೆ ಮಾಡು, ಉಪ್ಪಿಟ್ಟು ಮಾಡಂತ ಹೇಳಿರ ಇಲ್ಲಿ ಸಗಣಿ ಎತ್ತಕ್ಕೆ ನಿನಗೆ ಯಾರು ಹೇಳಿದಿಲ್ಲ? ಅತ್ತಿ ಅದು ಸಗಣಿ ಭಾಳ ಬಿದ್ದಿತ್ತ. ಅದು ಉಪ್ಪಿಟ್ಟಿಗೆ ಹೆಸರಿಟ್ಟು ಕಾಸ ಸಗಣಿ ಎತ್ತಿ ಹಾಕಿರತ್ತಂತ ಬನ್ನಿ ಅತ್ತಿ. ಇನ್ನೂ ಇದನ್ನ ಮಾಡೋದಿತ್ತಲ್ಲ ಅದಕ್ಕೆ ಬನ್ನಿ. ಹೊಟ್ಟಿಲ್ಲ ಮಗ ಸದ ಕವ ಕವನಾಕತ್ತಿ. ನಿನ್ನ ಸಗಣಿ ವಾಸನೆ ಮಾಡಿದ್ರೆ ಉಪ್ಪಿಟ್ಟು ನಾ ತಿನ್ಬೇಕೇನ? ನಿನಗೆ ಮಾಡ್ತಾನೆ ತಡಿ ನಿನಗೆ. ಅಕ್ಕ ಎಲ್ಲದಿ? ಅಯ್ಯೋ ಶಿವಣ, ನೀನಿಲ್ಲ ಇಲ್ಲಿ? ಇಷ್ಟು ದಿನ ಆದ್ಮೇಲೆ ಇಲ್ಲಿ ಬಂದಿದಿ. ಹೆಂಗದಿಯೋ? ಆರಾಮದೇನ? ಎಷ್ಟು ದಿನ ಆಗಿತ್ತು ನೀನು ನೋಡಿ. ಅಲ್ಲ ಮನೆ ತನಕ ಬರೋದ ಬಿಟ್ಬಿಟ್ಟಿದ್ದಲ್ಲ, ಎದಕ್ಕೆ? ಯಾರ ಬ್ಯಾಡ ಅಂದಿದ್ರೆ ನಮ್ಮ ಮನೆ ಅಂತ ಹೋಗುದು ನಾ. ಅಯ್ಯೋ ಹಂಗೇನಿಲ್ಲಕ್ಕ, ಬರ್ಬೇಕಂತ ಅನ್ಕೋತಿದ್ನಿ. ಸ್ವಲ್ಪ ಹೊರಗಡೆ ಕೆಲಸ ಅವು ಇವು ಇರ್ತಿದ್ವು, ಹಂಗಾಗಿ ಬರಕ್ಕೆ ಆಗ್ತಿರ್ಕಿಲ್ಲ. ಎಲ್ಲ ಕ್ಯಾಮೆ ಮುಗಿಬೇಕಲ್ಲ, ಎಲ್ಲ ಮುಗಿಸ್ಕೊಂಡ ಬರೋ ಹೊತ್ತ ಈಗ ಆತ್ ನೋಡು. ಅದಕ್ಕೆ ನಮ್ಮ ಅತ್ತಿ ಹಂಗದಾಳ ನೋಡಿದ್ರಾತು. ನಮ್ಮ ಅಕ್ಕ ನೋಡಿ ಅಯ್ಯೋ ಅತ್ತಿ ಮನೆಗೆ ಹೋಗ್ಬೇಕು ಅನ್ಕೊಂಡೆ, ಅಲ್ಲಿ ಆಗಲಿಲ್ಲ. ಅದಕ್ಕೆ ಅಕ್ಕ ನೋಡಿ ಬಾವನ್ ನೋಡಿ ಅವ್ರ ಮಕ್ಕಳು ನೋಡಿ ಹೋದ್ರಾತಂತ ಬನ್ನಿ. ನಡಿ ಒಳಗೆ ಹೋಗು ನಡಿ. ಹೌದು, ಈಕೆ ಯಾರ? ಸಗಣಿ ಆತಾಕಿ ಈಕಿ ಹಾಳಾದಕ್ಕಿ ನಮ್ಮ ಮನೆ ಕೆಲಸದಾಕಿ. ನಮ್ಮ ಮನೆ ಕೆಲಸ ಮಾಡಕ್ಕೆ ಬಂದಾಳ. ನಾವ ಮನ್ಯಾಗ ಭಾಳ ಕೆಲಸ ಇರ್ತತಲ್ಲ, ಅದಕ್ಕೆ ಕೆಲ್ಸಕ್ಕೆ ಇಟ್ಕೊಂಡು ಒಗ್ಯಾನಾಗ್ಯಾಕ, ಬಾಂಡೆ ತಿಕ್ಕಾಕ, ಮನೆ ಕಸ ಹೊಡೆದು ಒರ್ಸಾಕ, ಶಗನ ಬಳಿಯಾಕ, ಕುಳು ಬಡಿಯಾಕ ಎಲ್ಲ ಇಲ್ಲೇ ಇರ್ತಾವ. ಒಟ್ಟ ಎಲ್ಲ ಹೊರೆ ಮಾಡ್ಕೊಂಡು ಹೋಗ್ತಾಳ. ಅದಕ್ಕೆ ಕರ್ಕೊಂಬಂದು ಇಟ್ಕೊಂಡು. ಓ ಹಿಂಗನ? ದೊಡ್ಡ ಮಂದಿ ಆಗಿರ್ಬಿಡಂಗಾರ ನೀವು, ಕೆಲಸದವ್ರನ್ನೆಲ್ಲ ಇಟ್ಕೊಳತ್ತೀರಿ. ಮತ್ತೇನು ಮಾಡಪ್ಪ, ನನಗೂ ಯಾಕೋ ಮೊಣಕಾಲ ಹಿಡ್ಕೊಂಡ್ಬಿಟ್ಟಾವ. ಅದಕ್ಕಾಗಿ ಮತ್ತೆ ಕೆಲಸ ನೋಡಿನಿ. ಈಗ ಕಡಿಮೆಗೆ ಅಷ್ಟೇ ಕೊಡ್ತಾವ, 2,000 ರೂಪಾಯಿದಾಗ ಎಲ್ಲ ಮಾಡ್ತಾಳೆ. ಇಲ್ಲಿ ಊಟ ಮಾಡ್ತಾಳಲ್ಲ ಮತ್ತೆ, ಅದಕ್ಕೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಅಂತ ಇಲ್ಲಿ ಇಟ್ಕೊಂಡ್ಬಿಟ್ಟು. ಹೌದನ? ಸರಿ ನಡಿ, ಒಂದಿಟ್ಟು ನಂಗೆ ನೀರು ಕೊಡ್ಬಾ ಕುಡಿಯಾಕ. ನಡಿ ಒಳಗೆ ಹೋಗು ನಡಿ. ನಿನಗೆ ಒಂದು ಕಪ್ ನನ್ನ ಕೈಯಾರ ಚಾ ಮಾಡಿಕೊಡ್ತೇನೆ ಬಾಪ, ಭಾಳ ದಿನಕ್ಕೆ ಬಂದಿದ್ದಿ. ಸರಿ ಅಕ್ಕ ನಡಿ. ಆಹಾ, ಇಲ್ಲಿ ಒಂದು ವಾರ ಟೆಂಟ್ ಹಾಕ್ಬಿಡೋಣ. ಹೆಂಗೋ ಇಲ್ಲಿ ಒಂದು ಸ್ಪೀಕರ್ ಐತಿ, ಅಲ್ಲೇ ಇಲ್ಲಿ ಅಡ್ಡಾಡ್ಕೊಂತ ಹೋಗು ಬದ್ಲಿ ಇದ್ರ ಮೇಲೆ ಕಣ್ಣಿಟ್ಟ ಇಲ್ಲೇ ಉಳಿದು ಬಿಟ್ರಾತ. ಹೆಂಗದಾಳ ನೋಡು, ಸೊಂಟ ನೋಡಕ್ಕಿದ. ಸೊಂಟದ ವಿಷಯ ಬ್ಯಾಡವು ಶಿಷ್ಯ. ಏನು ಮಾಡ್ತಾ ಇದ್ದೀರಿ ನೀವು? ಈ ರೀತಿ ಮುಟ್ಟೋದಕ್ಕೆ ನಿಮ್ಗೆ ಏನು ಅನ್ಸಂಗಿಲ್ಲ? ಛೀ, ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಒಂದು ಹೆಣ್ಣನ್ನು ಕೇಳ್ದ ಈ ರೀತಿ ಮುಟ್ಟಕ್ಕೆ ಅಸಹ್ಯ ಆಗಂಗಿಲ್ಲ ನಿಮಗೆ? ನಿಮಗೂ ಅಕ್ಕ ಇದ್ದಾರ, ಅಕ್ಕ ಇದ್ರು ಕೂಡ ಈ ರೀತಿ ನನ್ನನ್ನು ಬಂದು ಮುಟ್ತಿದ್ದೀರಾ? ಏನೇ ಜಾಸ್ತಿ ಮಾತಾಡತ್ತಿದ್ದಿ ನೋಡು. ಈ ಮನೆ ಕೆಲಸದಾಕಿ ನೀನು, ನಾವು ಹೇಳಿದ್ದನ್ನೆಲ್ಲ ಕೇಳಬೇಕು ಏನ? ನೋಡು, ಇದನ್ನ ಯಾವ್ದಾರ ಮುಂದೆ ಹೇಳಿದಿ ನಿನ್ನ ಗತಿ ಅದೋ ಗತಿ ಮಾಡ್ತಾನೆ. ಆದರೂ ಏನೋ ಒಂಥರ ನೋಡಾಕ ಸೆಕ್ಸಿಯಾಗಿ ಸೂಪರ್ ಆಗಿದಿ. ನೋಡು, ನೀನು ನನ್ನ ಥರ ಇದಿ. ನೀನು ನನ್ನ ಅನ್ಕೋತೇನೆ. ಇಲ್ಲಿಂದ ಹೋಗು. ಇದೇನಾದ್ರೂ ನನ್ನ ಗಂಡು ಗೊತ್ತಾದ್ರೆ ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಇವಾಗ ಹೇಳಕತ್ತೇನೆ ನಾನು, ನನ್ನ ತಟ್ಟೆಗೆ ಬರಬೇಡ ನೀನು. ನಿನಗೆ ಮದುವೆ ಬೇರೆ ಆಗೈತೇನ? ಅಲ್ಲಲ್ಲ, ಯಾರ ಗಂಡ? ಪುಣ್ಯಾತ್ಮ. ನಿನ್ನ ಮದುವೆ ಆಗಕ್ಕೆ ಅದೆಷ್ಟು ಪುಣ್ಯ ಮಾಡ್ಯಾನ. ಎಲ್ಲಿ ಐತಿ ಸೌಂದರ್ಯ ಅಂದ್ರೆ ಎಲ್ಲ ನಿನ್ನಲ್ಲೇ ತುಂಬ್ಕೊಂಡೈತೆ ಅನ್ನೋ ಹಂಗದಿ. ಮತ್ತು ಹೆಂಗೆ ಬಿಡ್ತಾನವ? ಮದುವೆ ಆಗಿರ್ತಾನ. ಆಮೇಲೆ ಸಿಗ್ತಾನ ನಿನಗೆ. ಈಗ ಇಲ್ಲೇ ಇರ್ತಾನ. ನೀನು ಪಟಾಯಿಸ್ಕೋಮಟ ನಾನು ಇಲ್ಲಿಂದ ಜಾಗ ಖಾಲಿ ಮಾಡಂಗಿಲ್ಲ. ಇದು ಎಷ್ಟೋ ಮಾಡಿದ್ರು ನಮ್ಮ ಅಕ್ಕನ ಮನೆ ಐತಿ. ಹೆಂಗೋ ನೀನು ಇಲ್ಲೇ ಕೆಲಸದಾಕಿ, ನಿನ್ನ ಹೊಲಿಸ್ಕೊಂತಾನ.